ನಮಸ್ಕಾರ ಎಲ್ಲರಿಗೂ. ಇವತ್ತು ಕ್ವೀನ್ಸ್ ಆಫ್ ಮಲೆನಾಡು ಕಿಚನಲ್ಲಿ ರಾತ್ರಿ ಊಟದ ತಯಾರಿ ನಡೀತಿದೆ. ಒಂದು ತರಕಾರಿ ಹುಳಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಕೊಬ್ಬರಿ, ಟೊಮ್ಯಾಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಮಿಕ್ಸ್ ತರಕಾರಿ, ಅರಿಶಿಣ, ಉಪ್ಪು, ಧನಿಯಾ ಪೌಡರು, ಖಾರದ ಪೌಡರ್ ಇಷ್ಟು ಬೇಕಾಗುತ್ತೆ. ಜೊತೆಗೆ ಒಂದು ಮುಕ್ಕಾಲು ಬೌಲಷ್ಟು ತೊಗರಿಬೇಳೆ. ಇನ್ನೊಂದು ಕಡೆಗೆ ನಾವು ಬೆಂಡೆಕಾಯಿ ಪಲ್ಯಕ್ಕೂ ಕೂಡ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿಟ್ಟಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿ ಮತ್ತು ಕೊತ್ತಂಬರಿ, ಟೊಮ್ಯಾಟೊ, ಅರಿಶಿಣ, ಉಪ್ಪು, ಧನಿಯಾ ಪೌಡರ್, ಖಾರದ ಪೌಡರು, ಬೆಂಡೆಕಾಯಿ. ಇನ್ನೊಂದು ಕಡೆ ಒಂದು ಕುಕ್ಕರ್ಗೆ ತೊಳೆದು ಇಟ್ಕೊಂಡಿರ್ತಕ್ಕಂತಹ ಬೇಳೆಯನ್ನು ಸೇರಿಸ್ಕೊತಾ ಇದ್ದೀನಿ. ಯಾಕಂದರೆ ಬೇಳೆ ತೊಳ್ಕೊಂಡ್ರೆ ಒಳ್ಳೆಯದು, ನಾವು ಅಂಗಡಿಯಿಂದ ತಂದಿರೋದ್ರಿಂದ. ಮತ್ತು ಅದಕ್ಕೆ ನೀರು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ಹಾಕಿ ಇದನ್ನು ಸ್ವಲ್ಪ ನುಣ್ಣಗೆ ಬೇಯಿಸ್ಕೋಬೇಕು. ಎಷ್ಟು ನುಣ್ಣಗೆ ಬೇಯುತ್ತೋ ಅಷ್ಟು ಸಾರು ಮಂದವಾಗಿ ಬರುತ್ತೆ. ಮಂದವಾಗಿ ಬಂದಷ್ಟು ಮುದ್ದೆ ಜೊತೆಗೆ ಸಾಂಬಾರು ತುಂಬ ರುಚಿಯಾಗಿ ಹೋಗುತ್ತೆ. ತೆಳುವಾಗಿ ಹೋದರೆ ಮುದ್ದೆ ಜೊತೆಗೆ ಸಾಂಬಾರು ಹೊಂದೋದಿಲ್ಲ. ಅದಕ್ಕೆ ನಾನು ತೊಗರಿಬೇಳೆನ ಒಂದು ಕುಕ್ಕರಿಗೆ ಹಾಕಿ ಒಂದು 2-3 ವಿಷಿಲಷ್ಟು ಬೇಯಿಸ್ಕೊತಾ ಇದ್ದೀನಿ. ಇನ್ನೊಂದು ಕಡೆಗೆ ಒಂದು ಪ್ಯಾನ್ ಇಟ್ಬಿಟ್ಟು ಪ್ಯಾನಿಗೆ ಈರುಳ್ಳಿ, ಟೊಮ್ಯಾಟೊ, ಬೆಳ್ಳುಳ್ಳಿ ಅಷ್ಟನ್ನು ಹಾಕ್ಕೊಂಡು 1-2 ತಿಂಡಿ ಚಮಚದಷ್ಟು ಎಣ್ಣೆ ಕೂಡ ಹಾಕ್ಕೊತಿದ್ದೀನಿ. ಯಾಕಂದರೆ ಚೆನ್ನಾಗಿ ಫ್ರೈ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲಾಂದರೆ ಹಾಗೆ ಫ್ರೈ ಮಾಡಿದ್ರೆ ಉರಿದು ವಾಸನೆ, ಅಂದರೆ ಸುಟ್ಟೋಗಿರೋ ವಾಸನೆ ಬರ್ತಾ ಇರುತ್ತೆ ಅಂದ್ಬಿಟ್ಟು ಎಣ್ಣೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲಿವರೆಗೂ ಫ್ರೈ ಮಾಡಬೇಕಪ್ಪ ಅಂತ ಅಂದರೆ ಒಂದು ಗೋಲ್ಡನ್ ಬ್ರೌನ್ ಕಲರಿಗೆ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬ ಜಾಸ್ತಿ ಫ್ರೈ ಮಾಡೋಕ್ಕೂ ಹೋಗಬೇಡಿ. ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ತೆಗೆದುಕೊಳ್ಳಿ. ನೋಡಿ, ಇದು ಆಲ್ರೆಡಿ ಒಳ್ಳೆ ಬಣ್ಣಕ್ಕೆ ತಿರುಗಿದೆ, ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ. ಇಷ್ಟಾದರೆ ಸಾಕು, ತಣ್ಣಗಾಗಕ್ಕೆ ಇಟ್ಬಿಡಿ. ನಾನು ಈಗ ಇನ್ನೊಂದು ಸಲಕ್ಕೆ ಸ್ವಲ್ಪ ಅನ್ನಕ್ಕೆ ಇಟ್ಕೊತಾ ಇದ್ದೀನಿ. ಅಂದರೆ ನಮ್ಮ ಮನೇಲೆಲ್ಲ ಪಾತ್ರೆಯಲ್ಲಿ ಅನ್ನ ಪ್ರಿಫರ್ ಮಾಡ್ತಾರೆ, ಓಪನಲ್ಲಿ ಬೇಯಿಸಿದ್ದು. ಕುಕ್ಕರಲ್ಲಿ ಬೇಯಿಸಿದ್ದು ಅನ್ನ ಪ್ರಿಫರ್ ಮಾಡಲ್ಲ. ಹಾಗಾಗಿ ನಾನು ಅನ್ನಕ್ಕೆ ಇಟ್ಕೊತೀನಿ. ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ ನೀರಿಗೆ. ಜೊತೆಗೆ ಈ ಕಡೆ ನನ್ನ ಹುರಿದಿಟ್ಕೊಂಡಿರ್ತಕ್ಕಂಥ ಮಸಾಲೆಗಳು ಕೂಡ ತಣ್ಣಗಾಗಿದೆ. ಅದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಮತ್ತು ಮಸಾಲೆ, ಖಾರದ ಪೌಡರು, ಧನಿಯಾ ಪೌಡರು, ಅರಿಶಿನ, ಉಪ್ಪನ್ನು ಕೂಡ ಸೇರಿಸ್ಕೊತಿದ್ದೀನಿ. 1 ಕಪ್ಪಷ್ಟು ಕೊಬ್ಬರಿ ತುರಿಯನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನಮಗೆ ಕೊಬ್ಬರಿ ಇಲ್ದಲೇ ಅಡುಗೆ ಮಾಡೋಕ್ಕೆ ಗೊತ್ತಿಲ್ಲ, ಹಾಗಾಗಿ ಕೊಬ್ಬರಿ ಜೊತೆಗೇ ನಾವು ಸಾರು ಮಾಡೋದು. ಜೊತೆಗೆ ಸ್ವಲ್ಪ ಕೊತ್ತಂಬರಿಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲದನ್ನು ಹಾಕಿ ನುಣ್ಣಗೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೇಕು. ಎಷ್ಟು ನುಣ್ಣಗಾಗುತ್ತೋ ಅಷ್ಟು ಒಳ್ಳೆಯದು. ಯಾಕಂದರೆ ಸಾಂಬಾರಲ್ಲಿ ಕೊಬ್ಬರಿ ತೇಲಬಾರ್ದು ಅಂತ. ನಮ್ಮ ಮನೇಲಿ ಇಲ್ಲಿ ಶಿವಮೊಗ್ಗದ ಕಡೆ ಕಾಯಿ ತುಂಬ ಕಡಿಮೆ ಯೂಸ್ ಮಾಡ್ತಾರೆ. ಬಟ್ ನಾವು ಹುಟ್ಟು ಬೆಳೆದಿದ್ದ ಜಾಗದಲ್ಲಿ ಕಾಯಿ ಇಲ್ದಲೇ ಅಡುಗೆ ಮಾಡೋದು ಗೊತ್ತಿಲ್ಲ. ಹಾಗಾಗಿ ನಾನು ಎಲ್ಲ ಅಡುಗೆಗೂ ಕಾಯಿ ಹಾಕ್ತೀನಿ. ಕಾಯಿ ಇಲ್ಲದೆ ಇರೋ ಅಡುಗೆ ನಂಗೆ ರುಚಿ ಅನಿಸೋದಿಲ್ಲ. ಈ ಕಡೆ ನನ್ನ ಚಟ್ನಿ ಕೂಡ ರೆಡಿ ಆಗೋಗಿದೆ, ಚೆನ್ನಾಗಿ ನುಣ್ಣಗಾಗಿದೆ. ಒಂದು ಪಾತ್ರೆನಿಟ್ಟು ಈಗ ತರಕಾರಿನೂ ಕೂಡ ಬೇಯಿಸ್ಕೊಳ್ಳೋಣ. ಫಸ್ಟು ಪಾತ್ರೆ ಬಿಸಿ ಆದ ನಂತರ ಒಂದು 2 ಚಮಚದಷ್ಟು ಅಡುಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಅಡುಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಿದೆಯಾ ಅಂತ ನೋಡಿಕೊಂಡು ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಒಗ್ಗರಣೆಗೆ ಒಣಮೆಣಸಿನ್ಕಾಯಿ, ಕರಿಬೇವು, ಸಾಸಿವೆ ಹಾಕ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಫ್ರೈ ಆಗಿ ಚಿಟಪಟ ಅಂತ ಸೌಂಡ್ ಬಂದಮೇಲೆ ಕಟ್ ಮಾಡಿರ್ತಕ್ಕಂತಹ ಮಿಕ್ಸ್ ತರಕಾರಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಅದು ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಅದನ್ನು ಉಪ್ಪು ಜೊತೆ ಬೇಯಿಸ್ಕೊತೀನಿ. ಯಾಕಂದರೆ ಸಪ್ಪೆ ಆಗಬಾರ್ದು ಅಂತ. ಅವೆರಡು ಬೇಯೋ ಅಷ್ಟರಲ್ಲಿ ನಾನು ಸ್ವಲ್ಪ ಚಪಾತಿ ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ಯಾಕಂದರೆ ನನಗೆ ಚಪಾತಿ ಪಲ್ಯ ಇದ್ದರೆ ನನಗೆ ಚಪಾತಿ ಬೇಕು. ಅದಕ್ಕೋಸ್ಕರ ನಾನು ಒಬ್ಳಿಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾಡ್ಕೊತಾ ಇದ್ದೀನಿ. ನನ್ನ ಚಪಾತಿ ಹಿಟ್ಟು ಕೂಡ ಕಲಸಾಯಿತು. ಈಗ ಅಷ್ಟರಲ್ಲೇ ನನ್ನ ತೊಗರಿಬೇಳೆ ಮತ್ತು ತರಕಾರಿ ಕೂಡ ಬೆಂದಾಗಿದೆ. ಈ ಕಡೆ ನೀರು ಕೂಡ ಕುದ್ದಾಗಿದೆ. ಕುದ್ದಿರ್ತಕ್ಕಂತಹ ನೀರಿಗೆ ತೊಳೆದಿಟ್ಕೊಂಡಿರ್ತಕ್ಕಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಹಾಕಬೇಕಾದ್ರೆ ಹುಷಾರು, ನಾನಂತೂ ಕೈ ಸುಟ್ಕೊಂಡಿದ್ದುಂಟು. ನೀವು ಅಕ್ಕಿ ಹಾಕಬೇಕಾದ್ರೆ ಹುಷಾರು. ಎಷ್ಟು ಜನ ಕೈ ಸುಟ್ಕೊಂಡಿದ್ದೀರಾ ಅಕ್ಕಿ ಹಾಕಬೇಕಾದ್ರೆ?
ಈ ಕಡೆ ನನ್ನ ಕುಕ್ಕರ್ ಕೂಡ ತಣ್ಣಗಾಗಿದೆ. ಸೊ ತೊಗರಿಬೇಳೆ ಕೂಡ ಬೆಂದಾಗಿದೆ. ತರಕಾರಿ ಬೆಂದಿದೆಯಾ ಅಂತ ನೋಡಿಕೊಂಡು ನಾವು ಬೇಳೆನ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಜಾಸ್ತಿ ತರಕಾರಿನೂ ಕೂಡ ಬೇಯಿಸೋಕ್ಕೆ ಹೋಗ್ಬಾರ್ದು. ಯಾಕಂದರೆ ನುಗ್ಗೆಕಾಯಿ ತುಂಬ ಬೆಂದ್ಬಿಡ್ತು ಅಂದರೆ ಅದು ಸೀಳ್ಕೊಂಬಿಡುತ್ತೆ. ಸೀಳ್ಕೊಂಡ್ರೆ ಅಷ್ಟೊಂದು ರುಚಿ ಇರೋದಿಲ್ಲ. ಸ್ವಲ್ಪ ಗಟ್ಟಿ ಇರಬೇಕಾದ್ರೆ ನೋಡಿಕೊಂಡು ಬೇಳೆನೂ ಕೂಡ ಸೇರಿಸ್ಕೊತೀನಿ. ಸೊ ಎರಡೂ ಚೆನ್ನಾಗಿ ಹೊಂದ್ಕೊಂಡು ಬೇಯಲಿ ಅಂತ. ಅದು ಚೆನ್ನಾಗಿ ಬೆಂದಿದೆಯಾ ಅಂತ ನೋಡಿಕೊಂಡು ಚೆನ್ನಾಗಿ ಆದ ನಂತರ ಅದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂತಹ ಚಟ್ನಿನ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಆಲೂಗಡ್ಡೆನ ಒಂದು ಸ್ವಲ್ಪ ಮುಟ್ಟು ನೋಡಿದ್ರೆ ನಮ್ಗೆ ಬೇರೆ ಎಲ್ಲ ತರಕಾರಿನೂ ಬೆಂದಿರುತ್ತೆ ಅಂದ್ಕೊಂಡಿದ್ದೀನಿ. ಬೆಂದಿದೆ. ಈಗ ನಾನು ಅದಕ್ಕೆ ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಿಶ್ರಣನೂ ಕೂಡ ಸೇರಿಸ್ತಾ ಇದ್ದೀನಿ. ಜೊತೆಗೆ ನಿಮಗೆ ಈ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ಯಾಕಂದರೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ತುಂಬ ಜಾಸ್ತಿನೂ ಹಾಕ್ಕೊಳ್ಳೋದಕ್ಕೆ ಬರಲ್ಲ. ಅದಕ್ಕೆ ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ತುಂಬ ತಿಕ್ಕಾಗೂ ಇರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡಾದ ನಂತರ ಸ್ವಲ್ಪ ಹುಣಸೆ ರಸನ ಕೂಡ ಬಿಟ್ಕೊತಾ ಇದ್ದೀನಿ. ಯಾಕಂದರೆ ಹುಳಿ ಇದ್ದಷ್ಟು ಬೇಳೆ ಸಾರು ಚೆನ್ನಾಗಾಗುತ್ತೆ. ಸ್ವಲ್ಪ ಹುಳಿ ಇರಬೇಕು. ಸಾರು ಇಲ್ಲಿ ಕುದಿಯೋದಕ್ಕೆ ಬಿಟ್ಟು ಹಸಿ ವಾಸನೆ ಎಲ್ಲ ಚಟ್ನಿಗೆ ಹೋಗೋವರೆಗೂ ಕುದಿಯೋದಕ್ಕೆ ಬಿಡಬೇಕು. ಈ ಕಡೆ ಕುದಿಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ನನ್ನ ರೈಸ್ ಕೂಡ ಬೆಂದಿದೆ. ಇದನ್ನು ಕೂಡ ಗಂಜಿನ ತೆಗೆದು ಇಟ್ಕೊಂಡಿದ್ದೀನಿ. ಸೊ ಅನ್ನನೂ ಆಗಿದೆ. ಈ ಕಡೆ ಮುದ್ದೆ ರೆಡಿ ಮಾಡ್ಕೊಳ್ಳೋಣ. ಮುದ್ದೆಗೆ ಸ್ವಲ್ಪ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೀನಿ. ಬಿಸಿ ಆಗ್ತಿರತಕ್ಕಂಥ ನೀರಿಗೆ ಸ್ವಲ್ಪ ಪುಡಿ ರಾಗಿ ಹಿಟ್ಟನ್ನು ಕೂಡ ಹಾಕ್ಕೊತಾ ಇದ್ದೀನಿ. ರಾಗಿ ಹಿಟ್ಟು ಕುದಿ ಬರೋ ಅಷ್ಟರಲ್ಲಿ ಇಲ್ಲಿ ಚಪಾತಿ ಲಟ್ಟಿಸ್ಕೊತಾ ಇದ್ದೀನಿ. ಯಾಕಂದರೆ ರಾತ್ರಿ ಊಟ ಬೇಗ ಆಗಬೇಕು. ಸೊ ಹಾಗಾಗಿ ಬೇಗ ತಯಾರಿ ಮಾಡ್ಕೊತಾ ಇದ್ದೀನಿ. ಸೈಮಲ್ಟೇನಿಯಸ್ ಆಗಿ ಎಲ್ಲ ಆಗಬೇಕು. ಹಾಗಾಗಿ ಚಪಾತಿನೂ ಕೂಡ ಲಟ್ಟಿಸ್ಕೊತಾ ಇದ್ದೀನಿ. ಈ ಕಡೆ ನನ್ನ ಮುದ್ದೆಗೆ ಕೂಡ ಕುದಿ ಬಂದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಜಾಸ್ತಿ ಕೂಡ ಹಾಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಜಾಸ್ತಿ ಹಾಕೋದ್ರಿಂದ ಮುದ್ದೆ ತುಂಬ ಗಡಸಾಗುತ್ತೆ ಮತ್ತು ಕೆಲವೊಮ್ಮೆ ಬೇಯೋದಿಲ್ಲ. ಹಾಗಾಗಿ ನೋಡ್ಕೊಂಡು ಹಾಕಬೇಕು. ತುಂಬ ಕಡಿಮೆ ಹಾಕಿಬಿಟ್ರೆ ತೆಳುಗಾಗ್ಬಿಡುತ್ತೆ. ಮತ್ತು ಅದಕ್ಕೆ ಮೇಲಿಂದ ಹಿಟ್ಟು ಹಾಕಿದ್ರೆ ಅದು ಸರಿಯಾಗಿ ಹೊಂದೋದಿಲ್ಲ. ಒಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇನ್ನು ನಮಗೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ ಎಷ್ಟು ನೀರಿಗೆ ಎಷ್ಟು ಹಿಟ್ಟು ಹಾಕ್ಕೋಬೇಕು ಅಂತ. ನಾನು ಯಾವುದೇ ರೀತಿಯಾದಂತಹ ಎಣ್ಣೆ ಆಗಲಿ ತುಪ್ಪ ಆಗಲಿ ಇಲ್ಲ ಏನೂ ಹಾಕೋಕ್ಕೆ ಹೋಗೋದಿಲ್ಲ. ಹಾಗೆ ಮಾಡ್ತೀವಿ ನಾವು ಮುದ್ದೆನ ಸ್ವಲ್ಪ ಹೊತ್ತು ಬೇಯೋದಕ್ಕಿಟ್ಟು ಈ ಥರ ಕೋಲಲ್ಲಿ ಆಮೇಲೆ ನೀಟಾಗಿ ಚಿಕ್ಕ ಪುಟ್ಟ ಗಂಟಿದ್ರೆ ಹೊಡ್ಕೋಬೇಕು. ಕೈಗೆ ಮುದ್ದೆ ಅಂಟುತ್ತಿಲ್ಲ ಅಂತ ಅಂದರೆ ಸಾಕು, ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಇಷ್ಟು ನೀಟಾಗಿ ಕೋಲಲ್ಲಿ ಆಡಿಸ್ಕೊಂಡಾದ ನಂತರ ಒಂದು ಕೈ ಬಟ್ಲ ಅಂತ ಹೇಳ್ತೀವಿ, ಅದಕ್ಕೆ ಹಾಕ್ಕೊಂಡು ಮುದ್ದೆನ ಚೆನ್ನಾಗಿ ಕಟ್ಕೊಂಡ್ರೆ ಮುಗಿತು ರೌಂಡಂಗೆ. ಸ್ಟಾರ್ಟ್ ಮಾಡೋರಿಗೆ ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಬಿಸಿಗೆ ಕೈ ಉರಿಯೋದು, ಕೈ ಸುಡುವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀರಲ್ಲಿ ಕೈ ಎದ್ಕೊಂಡು ಮುದ್ದೆ ಕಟ್ಟಬೇಕಾಗತ್ತೆ. ನನ್ನ ಮುದ್ದೆ ಕೂಡ ರೆಡಿ ಆಯಿತು. ಈ ಕಡೆ ಸಾಂಬಾರು ಕೂಡ ರೆಡಿ ಆಗಿದೆ. ಈಗ ಇನ್ನೊಂದು ಕಡೆ ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ಕೊಳ್ಳೋಣ. ಮೊದಲು ಒಂದು ಬಾಣಲಿ ಇಟ್ಕೊತಾ ಇದ್ದೀನಿ. ಬಾಣಲಿಗೆ ಒಂದು 2 ಚಮಚದಷ್ಟು ಎಣ್ಣೆ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಸೇರಿಸ್ಕೊಂಡು ಆದ ನಂತರ ಅದು ಎಣ್ಣೆನ ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ಎಣ್ಣೆ ಕಾದಿದೆ ಅಂತ ನೋಡಿಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಕರಿಬೇವು ಸೇರಿಸ್ಕೊತಾ ಇದ್ದೀನಿ. ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ಚೆನ್ನಾಗಿ ಚಿಟಪಟ ಆದ ನಂತರ ತೊಳೆದು ಕಟ್ ಮಾಡಿರ್ತಂತಹ ಬೆಂಡೆಕಾಯಿನ ಅದಕ್ಕೆ ಸೇರಿಸ್ಕೊಂಡು ಅದು ಚೆನ್ನಾಗಿ ಉರಿಯೋದಕ್ಕೆ ಬಿಡ್ತಾ ಇದ್ದೀನಿ. ಬೆಂಡೆಕಾಯಿ ಈ ಥರ ಹುರಿದಾಗಿದ್ದರೆ ಒಂದು ಗೋಲ್ಡನ್ ಬ್ರೌನ್ ಆಗಿದ್ದರೆ ಅದಕ್ಕೆ ನೋಡ್ಕೋಬೇಕು, ಹದವಾಗಿ ನೋಡಿಕೊಂಡು ಅದರಲ್ಲಿರ್ತಕ್ಕಂತಹ ಜಿಗಟೆ ಎಲ್ಲ ಹೋದಾದಮೇಲೆ ಅದಕ್ಕೆ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ನಾನು ಪಲ್ಯ ಮಾಡೋದು ಹೀಗೆ ಒಟ್ಟಿಗೆ ಸೇರಿಸ್ಕೊಂಡಿದ್ದೀನಿ, ಬೇಗ ಆಗುತ್ತೆ, ಟೈಮ್ ಸೇವಿಂಗ್ ಅಂತ. ಅದಕ್ಕೇ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೊ ಎರಡೂ ಚೆನ್ನಾಗಿ ಇನ್ನೂ ಫ್ರೈ ಆಗುತ್ತೆ ಅಂತ. ಈಗ ಈರುಳ್ಳಿನೂ ಅದ್ರ ಜೊತೆಗೆ ಚೆನ್ನಾಗಿ ಫ್ರೈ ಆಗೋದಕ್ಕೆ ಬಿಡಿ. ಈರುಳ್ಳಿ ಕೂಡ ಎಣ್ಣೆಗೆ ಬಣ್ಣಕ್ಕೆ ಬರಬೇಕು. ಎಣ್ಣೆಗೆ ಬರೋವರೆಗೂ ಫ್ರೈ ಮಾಡಿ. ನೋಡಿ, ಎಣ್ಣೆಗೆ ಬಣ್ಣಕ್ಕೆ ಬಂದಿದೆ. ಈಗ ನಾನು ಅದಕ್ಕೆ ಟೊಮ್ಯಾಟೊ ಹಣ್ಣನ್ನು ಕೂಡ ಸೇರಿಸ್ಕೊತೀನಿ. ನುಣ್ಣಗೆ ಹೆಚ್ಚಿಟ್ಕೊಂಡಿದ್ನಲ್ಲ ಅದೇ ಟೊಮ್ಯಾಟೊ ಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ.
ಟೊಮ್ಯಾಟೊ ಹಣ್ಣನ್ನು ಕೂಡ ಅದ್ರ ಜೊತೆಗೇ ಬೇಯೋದಕ್ಕೆ ಬಿಡಿ. ನುಣ್ಣಗೆ ಬೇಯೋದಾದ ನಂತರ ಅದಕ್ಕೆ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿ ಮತ್ತು ಖಾರದ ಪುಡಿ, ಧನಿಯಾದ ಪೌಡರು, ಅರಿಶಿಣ, ಉಪ್ಪು ಎಲ್ಲದನ್ನು ಸೇರಿಸ್ಕೊತಾ ಇದ್ದೀನಿ. ಸೊ ಎಲ್ಲ ಚೆನ್ನಾಗಿ ಹೊಂದ್ಕೊಂಡು ಬೇಯಲಿ ಅಂತ. ಅದು ಸರಿಯಾಗಿ ಬೇಯಿಸಿದರೆ ಮಾತ್ರ ರುಚಿ ಜಾಸ್ತಿ ಆಗುತ್ತೆ. ಇದು ದಿಢೀರಂತ ಬೇಗ ಮಾಡ್ಕೋಬೋದು ಅಂದರೆ ಈ ಥರ ಪಲ್ಯ ಕೂಡ ಮಾಡ್ಕೋಬೋದು. ಅದು ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಸೇರಿಸ್ಕೊಳ್ಳೋಣ. ಯಾಕಂದರೆ ಅದು ಸ್ವಲ್ಪ ಕ್ರಂಚಿ ಇರುತ್ತಲ್ಲ, ಆ ಕ್ರಂಚಿನೆಸ್ ಹೋಗಬೇಕು, ಸಾಫ್ಟ್ ಆಗಬೇಕು. ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕಿ ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಸೊ ಇದನ್ನು ಒಂದು ಪ್ಲೇಟಿಂದ ಮುಚ್ಚಿ ಒಂದು 10 ಮಿನಿಟ್ಸ್ ಬೇಯೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಲಟ್ಟಿರ್ತಕ್ಕಂತಹ ಚಪಾತಿನೂ ಕೂಡ ಬೇಯಿಸ್ಕೊಳ್ಳೋಣ. ಚಪಾತಿ ಕೂಡ ಲಟ್ಟಿಸಿದ್ದಾಗಿದೆ, ಈಗ ಬೇಯಿಸ್ಕೊಳ್ಳೋಣ. ಬಿಸಿ ಬಿಸಿಯಾಗಿ ಚಪಾತಿ ಕೂಡ ಬೆಂದಾಯಿತು. ಚಪಾತಿನೂ ಕೂಡ ಒಂದು ಕಡೆಗೆ ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಕಡೆ ಬೆಂಡೆಕಾಯಿ ಪಲ್ಯ ಕೂಡ ಬೆಂದಿದೆಯಾ ಅಂತ ನೋಡ್ಕೊಳ್ಳೋಣ. ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಬೆಂದಾಗಿದೆ. ಈಗ ಸೈಡಿಗೆ ಇಟ್ಕೊತಾ ಇದ್ದೀನಿ ಇದನ್ನು ತೆಗೆದು. ಈ ಕಡೆ ಎಲ್ಲ ಅಡುಗೆ ಕೂಡ ರೆಡಿಯಾಗಿದೆ. ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಬಿಸಿ ಬಿಸಿ ಮುದ್ದೆನ ಕೂಡ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಕಡೆ ಮಾಡಿರ್ತಕ್ಕಂತಹ ತರಕಾರಿಗಳನ್ನ ಕೂಡ ಸೇರಿಸ್ಕೊಳ್ಳೋಣ. ಮುದ್ದೆ ಸಾರು ಮಾಡಾದಮೇಲೆ ತುಪ್ಪ ಇಲ್ಲ ಅಂದರೆ ಊಟ ಹೇಗೆ ಕಂಪ್ಲೀಟ್ ಆಗುತ್ತೆ. ಸೊ ಬಿಸಿ ಬಿಸಿ ಮುದ್ದೆ ಜೊತೆಗೆ ಒಂದು ಚಮಚ ತುಪ್ಪ ಅಲ್ಲೇ ಹಾಕ್ತಾಯಿದ್ರೆ ಹಾಗೇ ತುಪ್ಪ ಮೆಲ್ಟ್ ಆಗ್ತಿರುತ್ತೆ. ಏನು ರುಚಿ ಅಲ್ವಾ. ಜೊತೆಗೆ ಮಾಡಿರ್ತಕ್ಕಂತಹ ಬೆಂಡೆಕಾಯಿ ಪಲ್ಯ ಮತ್ತು ಮಾವಿನಕಾಯಿ ಉಪ್ಪಿನಕಾಯಿ ಸೀಸನ್ ಅಲ್ಲ, ಸೊ ರುಚಿಯಾಗಿ ಅವಾಗ ಫ್ರೆಶ್ ಉಪ್ಪಿನಕಾಯಿ ಮಾಡ್ಕೊಂಡು ತಿನ್ನೋಣ. ಇಲ್ಲಿ ನಮ್ಮ ರಾತ್ರಿ ಊಟ ತಯಾರಾಗಿದೆ.